ಮಗ ಹೇಳಿದ ಮಾತು ಕೇಳಿ ಮನ್ಸು ತುಂಬಾ ಭಾರ ಆಗೋಯ್ತು. ಅದೇನು ಅಂತ ಹೇಳ್ತೀನಿ, ಇವತ್ತು ದೋಸೆ ಮಾಡ್ಕೊಂಡು ನನ್ ಮಕ್ಕಳಿಗೆ ಟೊಮೆಟೊ ಗೊಜ್ಜು, ಆಲೂಗೆಡ್ಡೆ ಪಲ್ಯ ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಇವತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅನ್ಕೊಂಡು ಅದ್ರ ಜೊತೆಗೆ ಏನಾದ್ರು ತರಕಾರಿ ಆಡ್ ಮಾಡೋದ್ ಬೇಡವಾ, ಕ್ಯಾಪ್ಸಿಕಮ್ ಹಾಕಿ ಮಾಡ್ಕೊಂಡೆ. ಇದು ಹುಣಸೆಹಣ್ಣು ಒಂದ್ ಸ್ವಲ್ಪ ಉಪ್ಪು ಹಾಕಿ ತರಕಾರಿನ ನೆನ್ಸೋದ್ರಿಂದ ಸ್ವಲ್ಪ ಕೆಮಿಕಲ್ ಫ್ರೀ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ರಾತ್ರಿನೇ ನಾನು ನೆನೆ ಹಾಕಿ ಇಟ್ಕೊಂಡಿರ್ತೀನಿ. ಇವಾಗೆಲ್ಲ ಬೇರೆ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಾದ್ಮೇಲೆ ಸ್ವಲ್ಪ ಕಾಫಿ ಟೀ ಕುಡಿತಾರೆ ಮನೆಯವರು. ಹಂಗಾಗಿ ಇವತ್ತು ಟೀ ಮಾಡೋಣ ಅಂತ ಅನ್ಬಿಟ್ಟು ಏಲಕ್ಕಿ ಪೌಡರ್ ಹಾಕಿ ಮಾಡ್ಕೊಡ್ತಾ ಇದ್ದೀನಿ. ಚಂದುಗೆ ಮೆಂತ್ಯ ನೆನೆ ಹಾಕಿದ್ದೆ, ಅದನ್ನ ಸ್ವಲ್ಪ ಇವಾಗ ಸಮ್ಮರ್ ಅಲ್ವಾ, ಹೀಟ್ ಎಲ್ಲ ಆಗಿರುತ್ತೆ ಮಕ್ಕಳಿಗೆ ಅಂತ ಅನ್ಬಿಟ್ಟು ಅದನ್ನೆಲ್ಲ ಹಾಕಿ ಸ್ನಾನ ಮಾಡ್ಕೊಂತ ಅನ್ಬಿಟ್ಟು ಇವಾಗ ಹೊರಗಡೆ ಹೋಗೋಣ ಅಂತ ಅನ್ಬಿಟ್ಟು ನನ್ಗೆ ಸ್ವಲ್ಪ ಬೇಜಾರಾಗಿತ್ತಲ್ವಾ. ಹಂಗೆ ಧ್ರುವ ಹೇಳ್ತಾ ಇದ್ದ, ಇನ್ನೊಂದು 2 years ಅಲ್ಲಿ ನಾನು ಬೇರೆ ಕಂಟ್ರಿಗೆ ಹೋಗಿ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ಆ ಮಾತು ಕೇಳಿ ತುಂಬಾ ಬೇಜಾರಾಗೋಯ್ತು. ಎಲ್ಲೂ ಒಂದಿನಕ್ಕೂ ಬಿಟ್ಟಿಲ್ಲ ನಾವು ಅವ್ರನ್ನ ಹೊರಗಡೆ. ಇವಾಗ ಹೋಗ್ತಾರೆ ಅಂತಂದಾಗ ಸ್ವಲ್ಪ ಇದಾಗತ್ತೆ. ಅಪ್ಪ ಅಮ್ಮನ್ಗೆ ಎಲ್ಲ ತಿಳ್ಕೊಬೇಕು, ಎಲ್ಲ ಕಲ್ತ್ಕೋಬೇಕು ನಮ್ಮ ಮಕ್ಕಳು ಅಂತ ದೊಡ್ಡದಾಗಿ ಆಸೆಗಳಿರುತ್ತೆ. ಆದ್ರೆ ಪುಟ್ಟ ಸ್ವಾರ್ಥನೂ ಇರುತ್ತಲ್ವಾ, ನಮ್ ಜೊತೆನೆ ಇರ್ಬೇಕು ಅಂತ ಅನ್ಬಿಟ್ಟು ಇವಾಗ ಒಂದ್ ಗಿಡ ಕೊಡ್ಸಿದ್ರು ಬೇಜಾರಾಯ್ತು ಅಂತ ಅನ್ಬಿಟ್ಟು ಬೇಜಾರೆಲ್ಲ ಹೊರಟೋಯ್ತು.